ಪೋಪರ ಗುಣಗಳು ಯಾವ ರೀತಿ ಇತ್ತೆಂದರೆ, ಕ್ರಿಸ್ತನ ಅಥವಾ ಪೇತ್ರನ ಪ್ರತಿನಿಧಿಯಾಗಿರುವುದಕ್ಕಿಂತಲೂ ಹೆಚ್ಚಾಗಿ ಅವರು ಅನ್ಯ ಪೂಜಾರಿಯ ಉತ್ತರಾಧಿಕಾರಿಯಾಗಿದ್ದರು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಕೆಲವು ಪೋಪರು ನಾಸ್ತಿಕರು. ಜನರು ಅವರ ಕೃತ್ಯಗಳ ವಿಷಯದಲ್ಲಿ ನಾಚಿಕೆ ಪಡುವಷ್ಟು ನೀತಿಭ್ರಷ್ಟರಾಗಿದ್ದರು. ವ್ಯಭಿಚಾರ, ಸಲಿಂಗಕಾಮತ್ವ, ವ್ಯಾಪಾರ, ಅತ್ಯಾಚಾರ, ವ್ಯಭಿಚಾರ, ಕೊಲೆ, ಕುಡುಕತನ ಇವು ಪೋಪರು ಮಾಡಿದ ಪಾಪಗಳ ಪಟ್ಟಿಯಾಗಿದೆ. ಇಂಥ ಪಾಪಗಳನ್ನು ಪವಿತ್ರ ತಂದೆ, ಬಿಷೋಪನು ಎಂದು ಕರೆಯಲ್ಪಡುವವರು ಮಾಡುವವುಗಳನ್ನು ಜನರು ಕೇಳಿಸಿಕೊಂಡಾಗ ಭಯಂಕರವಾಗಿದೆ ಎಂದನಿಸುತ್ತದೆ. ಪೋಪರ ಈ ಅಧಿಕಾರದ ಚರಿತ್ರೆಯನ್ನು ನೋಡಿದಾಗ ಪೋಪನು ಪವಿತ್ರವಾಗಿ ಜೀವಿಸಿರಲಿಲ್ಲ ಎಂಬುದು ಚೆನ್ನಾಗಿ ಸ್ಪಷ್ಟವಾಗಿದೆ. ಪೋಪ್ ಸರ್ಜಿಯಸ್ ಎಂಬುವನು ಕೊಲೆ ಮಾಡುವುದರ ಮೂಲಕ ಪೋಪನ ಸ್ಥಾನವನ್ನು ಪಡೆದನು. ಅವನು ಮಾರೋಜಿಯಾ ಎಂಬುವಳೊಂದಿಗೆ ನಡೆಸಿದ ಬಹಿರಂಗ ಪಾಪವನ್ನು ಕುರಿತು ರೋಮಾ ಸಭೆಯ ಚರಿತ್ರ ಲೇಖನಗಳು ಹೇಳುತ್ತವೆ. ಅವನಿಗಾಕೆಯಲ್ಲಿ ಅನೇಕ ನೈತಿಕ ಮಕ್ಕಳು ಹುಟ್ಟಿದರು. ಬಾರೋನಿಯಸ್ ಎಂಬವನು ಅವನನ್ನು ಪೆಡಂಬೂತ ಎಂದು, ಗ್ರೆಗೋರೋವಿಯಸ್ ಎಂಬಾತನು ಈತನನ್ನು ಭಯಂಕರ ಕೊಲೆಗಾರ ಎಂದು ಕರೆದಿದ್ದಾರೆ. ಈ ಮನುಷ್ಯನು 7 ವರ್ಷಗಳವರೆಗೆ ಸೆಂಟ್ ಪೀಟರ್ಸ್ನ ಸ್ಥಾನವನ್ನು ಆಕ್ರಮಿಸಿದನು. ಆಗ ಅವನ ವೇಶ್ಯೆಯು ಮತ್ತು ಸೆಮಿರಾಮಿಸ್ನನ್ನು ಹೋಲುವ ಅವಳ ತಾಯಿಯು ವೈಭವದಿಂದಲೂ ಭೋಗಲಾಲಾಸೆಯಿಂದಲೂ ದರ್ಬಾರು ನಡೆಸಿದರು. ಇವು ಹಳೆಯ ದೊರೆತನದ ಬಹು ಕೆಟ್ಟ ದಿನಗಳು ಎಂದು ತಿಳಿಯಲಾಗಿವೆ ಎಂದು ಇತಿಹಾಸಕಾರನೊಬ್ಬನು ಹೇಳುತ್ತಾನೆ. ಸೆಮಿರಾಮಿಸ್ನಂತಿರುವ ಆ ಸ್ತ್ರೀಯ ಹೆಸರು ಥಿಯೋಡೋರ. ಪೋಪನ ವೇಶ್ಯೆಯಾದ ಮಾರೋಜಿಯಾಳೊಂದಿಗೆ ಕೂಡಿಕೊಂಡು ಆಕೆಯು ತನ್ನ ಪ್ರಿಯಕರರೊಂದಿಗೆ ಮತ್ತು ತನಗೆ ಹುಟ್ಟಿದ ಅನೈತಿಕ ಮಕ್ಕಳೊಂದಿಗೆ ಪೋಪನ ಅಧಿಕಾರ ಸ್ಥಾನವನ್ನು ಆಕ್ರಮಿಸಿ ಅವರ ಅರಮನೆಯನ್ನು ಕಳ್ಳರ ಗವಿಯನ್ನಾಗಿ ಮಾಡಿದರು. ಪೋಪ್ ಸರ್ಜಸ್ನ ಆಳ್ವಿಕೆಯು ಬೆಲೆವೆಣ್ಣುಗಳ ಆಳ್ವಿಕೆಯ ಕಾಲದ ಪ್ರಾರಂಭ ಎಂದು ತಿಳಿಯಲಾಗಿದೆ. ಪೋಪ್ ಜಾನ್ ಎಂಬಾತನನ್ನು ಮೊದಲು ರಾವಾನಕ್ಕೆ ಆರ್ಚ್ ಬಿಷಪ್ ಆಗಿ ಕಳುಹಿಸಲ್ಪಟ್ಟಿದ್ದನು. ಆದರೆ ಥಿಯೋಡೋರಳು ಅವನನ್ನು ತಿರುಗಿ ರೋಮಿಗೆ ಕರೆಸಿಕೊಂಡು ಅವನನ್ನು ಪೋಪನನ್ನಾಗಿ ಮಾಡಿದಳು. ಈ ಸಮಯದಿಂದ ಮುಂದಿನ 50 ವರ್ಷಗಳವರೆಗಿನ ಚರಿತ್ರೆ ಬರೆದ ಕ್ರೆಮೋನಾದ ಬಿಷಪ್ ಲೀಟ್ ಬ್ರಾಂಡ್ ಎಂಬುವನು ಜಾನ್ನ ಸಂಗಡ ಥಿಯೋಡೋರಳಿಗಿದ್ದ ಅನೈತಿಕ ಸಂಬಂಧವನ್ನು ಕುರಿತು ಸುಲಭವಾಗಿ ಮುಚ್ಚಲು ಅವನ ಮತದಾನ ನಡೆಯುವಲ್ಲಿ ಸಹಾಯಕಳಾದಳು ಎಂದು ಹೇಳಿದ್ದಾನೆ. ಆಗ ಮಾರೋಜಿಯಳು ಅವನನ್ನು ಉಸಿರು ಕಟ್ಟಿ ಸಾಯುವಂತೆ ಮಾಡಿದಳು. ಇಲ್ಲಿಗೆ ಅವನ ಆಳ್ವಿಕೆಯು ಒಮ್ಮೆಲೆ ನಿಂತು ಹೋಯಿತು. ಆಕೆ ಹೀಗೆ ಮಾಡಲು ಕಾರಣ, ಆಕೆಗೆ ಲಿಯೋ ಎಂಬಾತನನ್ನು ಪೋಪನನ್ನಾಗಿ ಮಾಡಬೇಕಾಗಿತ್ತು. ಅವನ ಆಳ್ವಿಕೆಯು ಕೂಡ ಬಹು ಅಲ್ಪಕಾಲದಾಗಿತ್ತು. ಯಾಕೆಂದರೆ ಮಾರೋಜಿಯಳು ಅವನು ತನಗಿಂತಲೂ ಕೀಳು ದರ್ಜೆಯ ಸ್ತ್ರೀಯಲ್ಲಿ ಮೋಹಿತನಾಗಿದ್ದಾನೆ ಎಂದು ತಿಳಿದು ಅವನನ್ನು ಕೂಡ ಕೊಲ್ಲಿಸಿದಳು. ಇದಾದ ಬಳಿಕ ಕೆಲವೇ ದಿನಗಳಲ್ಲಿ ಅವಳ 21 ವರ್ಷದ ಯುವಕ ಮಗನು ಪೋಪನಾದನು. ಆಗ ರೋಮನ್ನು ಆಳುತ್ತಿದ್ದ ಅವನ ತಾಯಿಯ ಒಳಸಂಚಿನಿಂದ ಅವನು ಪೇತ್ರನ ಆಸನಕ್ಕೇರಿದನು ಎಂದು ಇತಿಹಾಸಕಾರರು ಬರೆದಿರುತ್ತಾರೆ. ಆದರೆ ಅವನು ತಾಯಿಯ ವೈರಿಗಳೊಂದಿಗೆ ಜಗಳ ಮಾಡುತ್ತಿರುವಾಗ ಅವರು ಅವನನ್ನು ಹೊಡೆದು ಸೆರೆಮನೆಯಲ್ಲಿಟ್ಟರು. ಅಲ್ಲಿ ಅವನಿಗೆ ವಿಷ ಹಾಕಿ ಕೊಂದರು. ಕ್ರಿಸ್ತಶಕ 955ರಲ್ಲಿ ಮಾರೋಜಿಯಳ ಮೊಮ್ಮಗನು 18 ವರ್ಷದವನಾಗಿರುವಾಗ ಜಾನ್ ಎಂಬ ಹೆಸರಿನಲ್ಲಿ ಪೋಪನಾದನು. ದ ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾದಲ್ಲಿ ಅವನ ವಿಷಯವಾಗಿ ಈ ರೀತಿ ವರ್ಣನೆ ಇದೆ. ಅವನೊಬ್ಬ ಒರಟು ಮನುಷ್ಯ, ನೀತಿಭ್ರಷ್ಟನಾಗಿದ್ದನೆಂದು ಹಾಗೂ ಲ್ಯಾಟನ್ ಎಂಬಾತನು ಹೇಳುವ ಪ್ರಕಾರ ಅವನ ಜೀವನವೇ ಒಂದು ವ್ಯಭಿಚಾರದ ಮನೆಯಾಗಿತ್ತು. ರೋಮ್ನಲ್ಲಿ ನೀತಿ ಭ್ರಷ್ಟಾಚಾರವು ಸಾಮಾನ್ಯ ಜಿಗುಪ್ಸೆಯ ವಿಷಯವಾಯಿತು. ನವೆಂಬರ್ 6ರಂದು 50 ಜನ ಇಟಲಿ ಮತ್ತು ಜರ್ಮನಿಯ ಬಿಷೋಪರ ಒಂದು ಸಭೆ
ಸೆಂಟ್ ಪೀಟರ್ಸ್ ದೇವಾಲಯದಲ್ಲಿ ಸೇರಿತು. ಅವರು ಜಾನ್ನ ಮೇಲೆ ಪವಿತ್ರ ಸ್ಥಳವನ್ನು ಹೊಲೆ ಮಾಡುವವನು, ವ್ಯಾಪಾರಿ, ಸುಳ್ಳು ಪ್ರಮಾಣಿ, ಕೊಲೆಗಾರ, ವ್ಯಭಿಚಾರಿ ಮತ್ತು ಸ್ವಗೋತ್ರದವರೊಡನೆ ವ್ಯಭಿಚಾರ ಮಾಡುವನು ಎಂಬ ಆಪಾದನೆಯನ್ನು ಹೊರಿಸಿ ಅವನು ತನ್ನನ್ನು ಸಮರ್ಪಿಸಿಕೊಳ್ಳುವುದಕ್ಕೋಸ್ಕರ ಇವುಗಳಿಗೆ ಲಿಖಿತದಲ್ಲಿ ಉತ್ತರ ಕೊಡಬೇಕೆಂದು ಅವನನ್ನು ಕರೆ ಕಳಿಸಿದರು. ಸಭೆಯನ್ನು ಮನ್ನಿಸದೆ ಜಾನ್ನು ಸಭೆಯಲ್ಲಿ ಭಾಗವಹಿಸಿ ತನ್ನ ಬದಲಾಗಿ ಯಾರನ್ನಾದರೂ ಪೋಪನನ್ನಾಗಿ ಆರಿಸಿದ್ದಲ್ಲಿ ಅಂಥವರನ್ನು ಜಾತಿಯಿಂದ ಹೊರಹಾಕುವುದೆಂದು ಪ್ರಕಟಿಸಿದನು. ಜಾನನು ತನ್ನ ವಿರುದ್ಧ ಪಕ್ಷದವರ ಮೇಲೆ ರಕ್ತದ ಸೇಡು ತೀರಿಸಿಕೊಳ್ಳುತ್ತಾನೆ. ಈ ಜಾನ್ ಎಂಬ ಪೋಪನ ಬಲಗೆಯನ್ನು ಕತ್ತರಿಸಲಾಗುತ್ತದೆ. ಸ್ಪೇರ್ನಲ್ಲಿರುವ ಬಿಷಪ್ ಒಟಗಾರ್ನನ್ನು ಕೊರಡೆ ಏಟಿನಿಂದ ದಂಡಿಸಲಾಯಿತು. ರಾಜ್ಯಾಧಿಕಾರಿ ಶ್ರೀಮಂತನ ಮೂಗು ಮತ್ತು ಕಿವಿಗಳು ಕತ್ತರಿಸಲ್ಪಟ್ಟವು. ಜಾನನು ವ್ಯಭಿಚಾರ ಮಾಡಿದ್ದರಿಂದ ಪಾರ್ಶ್ವವಾಯುಗೆ ತುತ್ತಾಗಿ ಮುಂದೆ 8 ದಿನಗಳಲ್ಲಿಯೇ, ಅಂದರೆ ಮೇ 14, 964 ಅಸುನೀಗಿ ಹೋಗುತ್ತಾನೆ. ಪೋಪ್ ಬೋನಿಫೇಸ್ ಎಂಬಾತನು ಕಳ್ಳತನದ ಹಣವನ್ನು ಧಾರಾಳವಾಗಿ ಹಂಚುವುದರ ಮೂಲಕ ತನ್ನ ಸ್ಥಾನವನ್ನು ಉಳಿಸಿಕೊಂಡನು. ಒರ್ಲಿನಿಯಸ್ ಎಂಬ ಬಿಷಪನು ಅವರನ್ನು ಅಪರಾಧಗಳ ಭೂತಗಳೆಂದು, ರಕ್ತ ಮತ್ತು ಹೇಸಿಗೆಯಲ್ಲಿ ಕೊಳೆತು ನಾರುವರೆಂದು ಹೇಳಿದ್ದಾನೆ. ದೇವರ ಆಲಯದಲ್ಲಿ ಕುಳಿತಿರುವ ಕ್ರಿಸ್ತನ ವಿರೋಧಿ ಎಂದು ಕೂಡ ಆರೋಪಿಸಿದ್ದಾನೆ. ದ ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾದ ಪ್ರಕಾರ ಇವನು ಜಾನ್ನನ್ನು ಅಧೀನಪಡಿಸಿಕೊಂಡು ಏಪ್ರಿಲ್ 984 ಅವನನ್ನು ಸೆಂಟ್ ಏಂಜಲೋದಲ್ಲಿರುವ ಕತ್ತಲು ಗವಿಯಲ್ಲಿ ಹಾಕಿದನು. ಅಲ್ಲಿ ಆ ನೀಚ ಮನುಷ್ಯನು 4 ತಿಂಗಳ ನಂತರ ಮರಣವನ್ನಪ್ಪುತ್ತಾನೆ. ರೋಮನ್ನು ಪೀಡಿಸುತ್ತಿದ್ದ ಇವನ ಮೇಲಿನ ಸೇಡು ಭಯಂಕರವಾಗಿದ್ದಿತ್ತು. ಬೋನಿಫೇಸನು ತನ್ನ ಹಿಂಸೆಯ ಪ್ರಭಾವದಿಂದ ಜುಲೈ 985 ಆಕಸ್ಮಿಕವಾಗಿ ಸತ್ತಾಗ ಅವನ ಶರೀರವನ್ನು ಎಳೆದುಕೊಂಡು ಹೋದರು. ಕೊನೆಗೆ ಅದನ್ನು ಬೆತ್ತಲೆ ಮಾಡಿದಲ್ಲದೆ ಮೈತುಂಬ ಗಾಯಗಳನ್ನು ಮಾಡಿ ಮಾರ್ಕಸ್ ಆರೆಲಿಯಸ್ನ ಪ್ರತಿಮೆ ಹತ್ತಿರ ಬಿಸಾಡಿದರು. ಮರುದಿನ ಕನಿಕರಗೊಂಡ ಪಾದ್ರಿಗಳು ಆ ಹೆಣವನ್ನು ಅಲ್ಲಿಂದ ತೆಗೆದು ಕ್ರೈಸ್ತ ಪದ್ಧತಿಯ ಪ್ರಕಾರ ಅದನ್ನು ಶವ ಸಂಸ್ಕಾರ ಮಾಡಿದರು ಎಂದು ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾವು ಬರೆದಿರುತ್ತದೆ. ನಂತರ ಅಧಿಕಾರಕ್ಕೆ ಬಂದ ಜಾನ್ 15 ಎಂಬಾತನು ಸಭೆಯ ಹಣದಲ್ಲಿ ಭಾಗಗಳನ್ನು ಮಾಡಿ ತನ್ನ ಬಳಗದವರಿಗೆ ಕೊಡುತ್ತಾನೆ. ಅದಕ್ಕಾಗಿ ಅವನು ಕೆಟ್ಟ ಸಂಪಾದನೆ ಹೊಲಸಿನಲ್ಲಿ ದುರಾಶೆ ಪಡುವವನು, ಎಲ್ಲ ಕೆಲಸಗಳಲ್ಲಿ ಭ್ರಷ್ಟನು ಎಂದು ಕುಖ್ಯಾತಿಯನ್ನು ಗಳಿಸುತ್ತಾನೆ. ಬೆನೆಡಿಕ್ಟ್ 8ನೇಯವನು ಬಹಿರಂಗವಾಗಿ ಲಂಚ ಕೊಡುವುದರ ಮೂಲಕ ಪೋಪನ ಸ್ಥಾನವನ್ನು ಕಂಡುಕೊಳ್ಳುತ್ತಾನೆ. ನಂತರ ಬಂದ ಪೋಪ್ ಜಾನ್ 19ನೇಯವನು ಪೋಪನ ಸ್ಥಾನವನ್ನು ಹಣ ನೀಡಿ ಕೊಂಡುಕೊಳ್ಳುತ್ತಾನೆ. ಇವನ ತರುವಾಯ 12 ವರ್ಷದ ಬೆನೆಡಿಕ್ಟ್ 9ನೇಯವನನ್ನು ರೋಮ್ನಲ್ಲಿ ಆಳುತ್ತಿದ್ದ ಅಧಿಕಾರ ವರ್ಗದ ಕುಟುಂಬಗಳು ಹಣದ ಒಪ್ಪಂದ ಮಾಡಿಕೊಂಡು ಪೋಪನನ್ನಾಗಿ ಮಾಡುತ್ತಾರೆ. ಇವನು ಹಗಲಿನಲ್ಲಿಯೇ ಕೊಲೆ, ವ್ಯಭಿಚಾರವನ್ನು ಮಾಡುತ್ತಾನೆ. ಹುತಾತ್ಮರ ಸಮಾಧಿಗೆ ಯಾತ್ರೆಗಾಗಿ ಬರುತ್ತಿರುವವರ ಮೇಲೆ ದರೋಡೆಯನ್ನು ನಡೆಸುತ್ತಾನೆ. ಕೊನೆಗೊಂದು ದಿನ ಜನರು ಅವನನ್ನು ರೋಮ್ನಿಂದ ಓಡಿಸಿಬಿಡುತ್ತಾರೆ. ಲಂಚಕೋರತನವು ಎದ್ದು ಕಾಣುತ್ತಿತ್ತು. ಈ ಕಾರಣದಿಂದ ಲೌಕಿಕ ಅಧಿಕಾರಿಗಳು ಧಾರ್ಮಿಕ ಅಧಿಕಾರಕ್ಕೆ ಬರುವಂತಾಯಿತು. ಅರಸನಾದ ಹೆನ್ರಿ ಕ್ಲೆಮೆಂಟ್ನನ್ನು ಪೋಪನನ್ನಾಗಿ ನೇಮಿಸುತ್ತಾನೆ. ಯಾಕೆಂದರೆ ಆಗ ವ್ಯಾಪಾರ ಮತ್ತು ವ್ಯಭಿಚಾರದ ಹೊಲೆತನದಿಂದ ದೂರವಾದ ಯಾವ ರೋಮಾಯ ಪಾದ್ರಿಗಳು ಸಿಕ್ಕಲಿಲ್ಲ. ಪೋಪರಲ್ಲಿ ಅನೇಕರು ಕೊಲೆ ಮಾಡಿದ್ದರು. ಆದರೆ ಇನ್ನೋಸೆಂಟ್ ಎಂಬವನು ಕೊಲೆ ಮಾಡುವುದರಲ್ಲಿ ತನ್ನ ಎಲ್ಲ ಪೂರ್ವಾಧಿಕಾರಿಗಳನ್ನು ಮೀರಿಸಿದನು. ಅವನು ಸ್ವತಃ ಕೊಲೆ ಮಾಡಲಿಲ್ಲ, ಆದರೆ
ನ್ಯಾಯವಿಚಾರಣೆಯಲ್ಲಿ ಮಾನವ ಚರಿತ್ರೆಯಲ್ಲಿಯೇ ಅತ್ಯಂತ ಪೈಶಾಚ್ಯಕ್ಕೆ ಪ್ರೋತ್ಸಾಹ ನೀಡುತ್ತಾನೆ. ಈ ಇನ್ನೋಸೆಂಟನ್ನು ಕೊಂದ ಪಾಷಂಡಿಗಳನ್ನು ಲೆಕ್ಕ ಮಾಡಿದ್ದಲ್ಲಿ 1 ಮಿಲಿಯನ್ ಜನರಾಗಿದ್ದಾರೆ. ಅನಂತರ ಬಂದಂಥ ಪೋಪ್ ಬೊನಿಫೇಸ್ ಎಂಬಾತನು ಸಾಧ್ಯವಾದ ದುಷ್ಕಾರ್ಯಗಳಲ್ಲಿ ಯಾವುದನ್ನು ಉಳಿಸಲಿಲ್ಲ. ಕ್ರೈಸ್ತ ವಿರೋಧ ಮತದವನು, ಪಾಷಂಡವಾದಿ, ವ್ಯಾಪಾರಿ, ಗುಡಾಣ ಹೊಟ್ಟೆಯವನು, ಅಸ್ವಾಭಾವಿಕ ನೀತಿಭ್ರಷ್ಟನು, ವಿಗ್ರಹಾರಾಧಕನು, ಮಂತ್ರವಾದಿ, ಪವಿತ್ರ ಸ್ಥಳ ಕಳಕೊಂಡವನು, ಕ್ಯಾಲೆಸ್ಟೈನ್ನ ಕೊಲೆ ಮಾಡಿದಾತನು. ಹೀಗೆ ಇವನ ಮೇಲಿನ ಆರೋಪಗಳು ಒಂದಲ್ಲ ಎರಡಲ್ಲ ಅನೇಕವಿದ್ದವು. ಸ್ವಾಭಾವಿಕವಾಗಿ ಪ್ರೊಟೆಸ್ಟೆಂಟ್ ಇತಿಹಾಸಕಾರರು ಮಾತ್ರವಲ್ಲದೆ ಆಧುನಿಕ ಕ್ಯಾಥೋಲಿಕ್ ಲೇಖಕರು ಕೂಡ ಇವನನ್ನು ದುಷ್ಟ ಪೋಪರಲ್ಲಿ ಪ್ರಮುಖನು, ಮನುಷ್ಯ ಮೋಸಗಾರ, ವಿಶ್ವಾಸಘಾತುಕರ ವರ್ಗಕ್ಕೆ ಸೇರಿಸಿದವನು ಎಂಬ ಅನೇಕ ಪಟ್ಟಗಳನ್ನು ನೀಡುತ್ತಾರೆ. ಅವನ ಆಳ್ವಿಕೆಯ ಸಮಯದಲ್ಲಿ ಡಾಂಟೆ ಎಂಬ ಕವಿಯು ರೋಮಿಗೆ ಭೇಟಿ ಕೊಡುತ್ತಾನೆ. ಅವನು ಇವನನ್ನು ಭ್ರಷ್ಟಾಚಾರವನ್ನು ಹೊಲಿಯುವವನು ಎಂದು ವರ್ಣಿಸಿದ್ದಾನೆ. ಇವನಲ್ಲಿ ಸಿಟ್ಟು ಸ್ಫೋಟವಾಗುವಂಥ ಸಂದರ್ಭಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಕಪಟಿ ಎಂದು ಕೂಡ ಹೇಳಿದ್ದಾನೆ. ಮಾತ್ರವಲ್ಲ, ಆತನು ನಾಸ್ತಿಕನೆಂದು ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾನೆ. ರೋಮನ್ ಕ್ಯಾಥೋಲಿಕ್ ಸಭೆಯೇ ನಿಜವಾದ ಸಭೆ, ಅದರ ಹೊರತು ಯಾರೂ ರಕ್ಷಣೆ ಹೊಂದಲಾರರು ಎಂದು ಅಧಿಕೃತವಾದ ಘೋಷಣೆ ಇವನ ಸಮಯದಲ್ಲಿ ನಡೆಯುತ್ತದೆ. ನಾವು ರಕ್ಷಣೆ ಹೊಂದುವುದಕ್ಕೆ ಅಗತ್ಯವಾದದ್ದೇನೆಂದರೆ ಪ್ರತಿ ಮಾನವನು ರೋಮನ್ ಪೋಪನಿಗೆ ಅಧೀನರಾಗಿರತಕ್ಕದ್ದು ಎಂಬುದನ್ನು ನಂಬಬೇಕು ಎಂದು ಕೂಡ ಘೋಷಿಸಲಾಗುತ್ತದೆ. ಆದರೆ ಪಾಪಿಷ್ಟ ಪೋಪನು ಅಧಿಕಾರಕ್ಕೆ ಬಂದಾಗ ಅಂಥ ಪೋಪನಿಗೆ ಅಧೀನರಾಗಿರೋದು ಎಂತು ಎಂಬ ಪ್ರಶ್ನೆಯು ಉದ್ಭವಿಸುತ್ತದೆ. ಪಾಪಿಷ್ಟ ಪೋಪನಿಗೆ ವಿಧೇಯರಾಗಿರೋದು ಸರಿಯೇ ಎಂಬ ಪ್ರಶ್ನೆಯು ಎದ್ದಾಗ ರೋಮನ್ ಕಥೋಲಿಕರ ಉತ್ತರವು ಈ ರೀತಿಯಾಗಿದ್ದಿತ್ತು: ಪಾಪಿಷ್ಟ ಪೋಪನು ಕಣ್ಣಿಗೆ ಕಾಣುವ ಸಭೆಯ ಅಂಗವಾಗಿದ್ದಾನೆ. ಅವನನ್ನು ಪಾಪಿಷ್ಟ, ಅನ್ಯಾಯದ ಅಧಿಕಾರಿ ಎಂದು ತಿಳಿಯಬೇಕೇ ಹೊರತು ಅವನಿಗಾಗಿ ಪ್ರಾರ್ಥಿಸಬೇಕು. ಆದರೆ ಅವನಿಗೆ ವಿಧೇಯರಾಗಿರೋದನ್ನು ಹಿಂತೆಗೆಯಕೂಡದು ಎಂದು ಉತ್ತರ ಕೊಡುತ್ತದೆ.